ಇನ್ನು ಸಿದ್ದರಾಮಯ್ಯನವರ ಸೋದರರು ಮಾತಾಡಿದ್ದಾರೆ. ಸೋದರ ಹೇಳಿರುವಂಥದ್ದು ನೇರವಾಗಿ ಇಲ್ಲಿ ವಿಜೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಪಾತ್ರ ಇದೆ ಅಂತಾರೆ. ಅವರ ಸೋದರ ಸಿದ್ದೇಗೌಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರ ಸಹೋದರ ಬಿಜೆಪಿ ಮತ್ತು JDS ನಾಯಕರ ಮೇಲೆ ಅವರು ಆರೋಪ ಮಾಡ್ತಾರೆ. 40 ವರ್ಷಗಳಿಂದ ನಮ್ಮ ಅಣ್ಣನ ಮೇಲೆ ಒಂದು ಕಪ್ಪು ಚುಕ್ಕಿ ಇಲ್ಲ. ಅವರ ಮೇಲೆ ಕಳಂಕ ತರಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಯಾವುದೋ ತಪ್ಪಿಗೆ ಇನ್ನೇನೇನೋ ಹೊರಿಸ್ತಾ ಇದ್ದಾರೆ ಅಂತಾರೆ ಸಿದ್ದೇಗೌಡ. ಬನ್ನಿ ನಮ್ಮ ಪ್ರತಿನಿಧಿಯ ಜೊತೆಗೆ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಮೂಢ ವಿಚಾರವಾಗಿ ದಿನೇ ದಿನೇ CM ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಒಂದು ಕಡೆ ಲೋಕಾಯುಕ್ತದಲ್ಲಿ FIR ದಾಖಲಾಗಿದ್ರೆ, ಮತ್ತೊಂದು ಕಡೆ EDಯಲ್ಲೂ ಕೂಡ FIR ದಾಖಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿದ್ದರಾಮಯ್ಯನವರ ಸಹೋದರರಾದಂಥ ಸಿದ್ದೇಗೌಡರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ದಿನೇ ದಿನೇ ಸಂಕಷ್ಟ ಎದುರಾಗ್ತಾ ಇದೆ. 40 ವರ್ಷ ಕಳಂಕರಹಿತವಾದಂಥ ರಾಜಕಾರಣ ಮಾಡಿದರು. ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ರೀತಿಲಿ ಕಳಂಕ ಬಂದ್ಬಿಡ್ತು ಅನಿಸುತ್ತಾ? ಈಗ ಕಳಂಕ ಬತ್ತು, ಅದೇ ನಮ್ಗೆ ಅದು ಅಷ್ಟು ಗೊತ್ತಿಲ್ಲ. ಯಾವುದೋ ಮೂಢ ಸೈಟ್ನ ವಿಚಾರ ಮಾರೆ ತಪ್ಪು. ಅವರು ಏನೇ ಒಂದು ಮೇಲೆ ಅಷ್ಟಿಂದ ಯಾತಕ್ಕೂ ಸಿಕ್ಕಿಲ್ಲ ಅಂದ್ಬಿಟ್ಟು ತಪ್ಪು ವರ್ಷಕ್ಕೆ ಏನೇನೋ ಕಥೆ ಮಾಡ್ತಾವ್ರೆ. ಅವರು ಆ ಕೆಲಸ ಮಾಡೋಕ್ಕೆ ಹೋಗಿರೋ ಏನು ಅವ್ರಿಗೂ ಹೆಂಗೆ ನಮ್ಮ ಹತ್ತಿಗೆ ಗೊತ್ತೋ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನನ್ನ ಇಷ್ಟ. ಇಷ್ಟು ಮಾತ್ರ ಗೊತ್ತು ನಮ್ಗೆ. ಇನ್ನು ಗೊತ್ತಿದ್ದರೂ ನಾವು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಅವರು ದಿನ ಮೂಢ ಸೈಟು ಅಂತ ಆಡ್ತಾಯಿರ್ತಾರೆ. ಇವತ್ತು ಏನು ಹಿಂದಕ್ಕೆ ಬರೋದಂತಲ್ಲ, ಸೈಟ್ ವಾಪಸ್ಸು ಕೊಟ್ಬಿಟ್ಟಿದ್ದಾರೆ. ಈಗ ವಾಪಸ್ ಕೊಟ್ಟರು ಅಂತ ಹೇಳಿದ್ರು ಬೆಳಿಗ್ಗೆ. ಅದೇನು ನಮ್ಗೆ ಗೊತ್ತಿಲ್ಲ ಅದು ನಮಗೆ. ಈಗ ಅಷ್ಟು ಹೇಳಿದ್ರು. ತಿರ್ಗಾ ರಾಜೀನಾಮೆ ಕೊಡಬೇಕು ಅಂತ. ಹೆಂಗೆ ಇದಕ್ಕೆ ವಾಪಸ್ ಕೊಟ್ಟ ಮೇಲೆ ಹೆಂಗೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡಬೇಕು ಇದಕ್ಕೆ ವಾಪಸ್ ಕೊಟ್ಟ ಮೇಲೆ. ರಾಜೀನಾಮೆ ಕೊಡೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರಿಗೆ ಈ ರೀತಿಯಾದಂಥ ಕಳಂಕ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಯಾವತ್ತಾದರೂ? ಯಾಕಂತಂದರೆ ಇಷ್ಟು ವರ್ಷ ಅವರು ಯಾವುದೇ ರೀತಿಯಾದಂಥ ಕಳಂಕ ಇರಲಿಲ್ಲ. ಅವ್ರ ಮೇಲೆ ಕಳಂಕ ಬಂದದ್ದು ಏನು ರಾಜಕಾರಣ ಮಾಡೋದಕ್ಕೋಸ್ಕರ? ಕಳಂಕ ಅವ್ರಿಗೆ ಗೊತ್ತು ಅಂದರೆ ನನಗೆ ಗೊತ್ತಾ? ಅವ್ರಿಗೆ ಏನೋ ಗೊತ್ತಿತ್ತು ಅಂದರೆ ನನಗೆ ಗೊತ್ತಿಲ್ಲ. ಅವೆಲ್ಲ ಸುಮ್ಮನೆ ಅವೆಲ್ಲ ಇಲ್ದಿದ್ದನ್ನೆಲ್ಲ ಪೆಡಸ್ಕೊಳ್ಬಾರ್ದು. ಯಾವಲ್ವ ಗೊತ್ತಾಗಷ್ಟು ಮಾತಾಡ್ತೀನಿ. ಈಗ ಅವರು ಏನೋ ಇವ್ರ ಮೇಲೆ ಒರೆಸ್ಬೇಕು ಅಂದ್ರೆ ಒರೆಸ್ಬಿಟ್ರು. ಅವರು ಗೊತ್ತಿಲ್ಲ, ಅವರು ಹೆಂಗಸ್ರಿಗೆ ಗೊತ್ತೋ ಇವ್ರಿಗೆ ಗೊತ್ತಿಲ್ಲ. ಅದು ಅದು ನನಗೆ ಗೊತ್ತಿಲ್ಲ. ಒಟ್ಲಿ ನಾವು ಇದ್ದದ್ದೆಲ್ಲ ಹೇಳ್ಬಿಟ್ಟು ನಾವು ಇದು ಮಾಡೋಕ್ಕೆ ಹೋಗಲ್ಲ. ಅವ್ರು ಗೊತ್ತಾಗಿರೋ ಅಷ್ಟು ಮಾತಾಡಬೇಕು ಹೊರತು ನಮ್ಮ ಅಣ್ಣವ್ರ ಕೈ ಹಾಕಿಲ್ಲ. ಗೊತ್ತಿಲ್ಲ ಅವರು ಸೈಟ್ ವಿಚಾರ. ನಿಮ್ಮ ಅಣ್ಣವ್ರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ. ನನ್ನ ಇಷ್ಟ. ಅದು ಅವ್ರು ಮುಂಚೆಯಿಂದನೂ ಆಸ್ತಿ ಗೀಸ್ತಿ ಆ ವಿಚಾರವಾಗಿ ಅವರು ನಿಮ್ಗೆ ಭಾಳ ಇಂಟ್ರೆಸ್ಟ್ ಇಲ್ಲ ಯಾವುದಕ್ಕೂ? ಇಲ್ಲಪ್ಪ, ಅವ್ರು ನಾನು ಮಾತು ಮಾಡಿಲ್ಲ ಹೆಚ್ಚಿಗೆ. ಯಾವ ಸುದ್ದಿ ಮಾಡಿಲ್ಲ. ನಾವು ಯಾವತ್ತವ ನೀನು ಹೋಯ್ತೀನಿ ಬರ್ತಿದ್ದೋ ಅವೆಲ್ಲ ನಮ್ಗೆ ಹೋಗೂ ಇಲ್ಲ. ಆ ಥರ ಅವ್ರು ಎಲ್ಲೂ ಇಲ್ಲ. ಯಾವಾಗ 40 ವರ್ಷದಿಂದ ಒಂದು ಕಪ್ ಚಿಕ್ಕಿ ಬಿದ್ದಿರಲಿಲ್ಲ. ನಿಮ್ಮ ಅತ್ತಿಗೆ ಅವ್ರಿಗೆ ಗೊತ್ತಿತ್ತ ಈ ವಿಚಾರ ಎಲ್ಲವೇ ಅಂತ? ಅದು ನನಗೆ ಗೊತ್ತಿಲ್ಲ. ಗೊತ್ತಿತ್ತು ಅಂತ ಹೇಳೋಕ್ಕೆ ಹೋಗಲ್ಲ. ಒಟ್ಟು ಸುಮ್ಮನೆ ನಾನು ಅದು ಗೊತ್ತಿತ್ತು ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಹೆಸರಲ್ಲೇ ಸೈಟ್ ತಗೊಂಡಿದ್ದು ಅವ್ರಿಗೆ ಬಂದಿತ್ತು. ಒಟ್ಟು ಅದು ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನನಗೆ. ನೋಡಪ್ಪ, ಇಷ್ಟು ಮಾರೇ ಗೊತ್ತು. ಇನ್ನೂ ಗೊತ್ತಿದ್ದು ಆಡೋಕ್ಕೆ ಹೋಗಲ್ಲ, ಇದು ಮಾಡೋಕ್ಕೆ ಹೋಗಲ್ಲ. ಅಂದರೆ ರಾಜಕೀಯವಾಗಿ ಯಾರೋ ಷಡ್ಯಂತ್ರ ಮಾಡೋದು ಕಾರಣದಿಂದ ಈ ರೀತಿ ಕಳಂಕ ಬಂತು ಅಂತನಾ? ಕಳಂಕ ಬಂತು ಯಡಿಯೂರಪ್ಪ, ಕುಮಾರಸ್ವಾಮಿ. ಇದು ಮೂಡೋದಾಗ ಅವನೇ ಕುಮಾರಸ್ವಾಮಿ. ಈಗ ಅವನ ಬೇರೆ ಉಳ್ಕಂದ ಬಿಟ್ರ. ಕುಮಾರಸ್ವಾಮಿ ಯಡಿಯೂರಪ್ಪನವರೇ ಮಾಡೋದು ಇದು ಇನ್ಯಾರು ಬಂದರು? ಹೆಂಗಾರ ಮಾಡಿ ಇವ್ನು ಕೆಡಿಬೇಕು, ಯಾವುದೋ ಇದು ಮಾಡ್ತಾನೆ ಅಂತ ಮಾಡಿದ್ರು. ಇಷ್ಟು ವರ್ಷ ಯಾವುದೇ ಅವ್ರಿಗೆ ಮೇಲೆ ಅವರೇ ಮಾಡಿರೋದು. ಕುಮಾರಸ್ವಾಮಿ ಒಂದು ನೇಮ, ಯಡಿಯೂರಪ್ಪ 2 ನೇಮ, ಈ ಥರ ಮಾಡಿರೋದು. ಇಷ್ಟು ವರ್ಷ ಯಾವುದೇ ಆಪಾದನೆ ಬಂದಿಲ್ಲ. ಇಲ್ಲ 40 ವರ್ಷದಿಂದ ಒಂದು ಕಪ್ ಚಿಕ್ಕಿ ಬಿದ್ದೇ ಇರಲಿಲ್ಲ. ಈಗ ನಿಮ್ಮ ಊರಲ್ಲೂ ಆಸ್ತಿ ಗೀಸ್ತಿ ಮಾಡೋ ಅಂಥದ್ದು ಆ ಥರದ್ದು ಏನಾದರೂ ಮಾಡಿದರೆ ಅವರು ಆಸ್ತಿ ಗೀಸ್ತಿ ಜಮೀನು ತಗೊಳ್ಳೋ ಅಂಥದ್ದು ಬೇರೆ ಜಮೀನು? ನಮ್ಮ ಅಪ್ಪನೇ ಮಡಗಿದ ಅದೇನು ಜಮೀನು. ನಿಮ್ಮ ಅಪ್ಪನ ಆಸ್ತಿ ಬಿಟ್ಟರೆ ಅವರು ಬೇರೆ ಇನ್ನೇನು ಜಮೀನೇ ತಗೊಳ್ಳಿಲ್ಲ ಅಲ್ಲ? ಯಾವುದೂ ಇಲ್ಲ, ನಮ್ಮ ಅಪ್ಪನೇ ಮಡಗಿದ. ಇದೆಲ್ಲ ಭಾಗಕ್ಕೆ ತಗೊಂಡಲ್ಲ ನಾವು. ಅವ್ರಿಗೇನು ಇಲ್ಲ. ನಿಮ್ಮ ಅತ್ತಿಗೆ ಅವ್ರಿಗೆ ಕುಂಕುಮದಲ್ಲಿ ಬಂದಿದ್ದು ಜಮೀನು ಅದು 3.5 ಎಕರೆ 3.25 ಎಕರೆ ಅಷ್ಟು? ಗೊತ್ತಿಲ್ಲ. ಗೊತ್ತಿದ್ದು ಹೇಳೋಕ್ಕಾಗ ಕುಂಕಿ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮ ಅತ್ತಿಗೆ ಅವರು ನಿಮ್ಮ ಜೊತೆ ಮಾತಾಡ್ತಾರೆ. ಸಿದ್ಧಾನ ಅಂತಿದ್ರು, ನಾವು ಪಾರೋದು ಮಾತಾಡ್ತಿದ್ವು. ಈಗ ಸೈಟು ವಾಪಸ್ಸು ಕೊಟ್ಬಿಟ್ರು ಸರ್. ಈಗ ಆದರೂ ಕೂಡ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡಬೇಕು ಅಂದ್ರೆ ನನ್ನ ಇಷ್ಟ ಏನು ಕೊಡಬಾರ್ದು ಅಂತಪ್ಪ. ಅವ್ರದ್ದು ಹೆಂಗಿದ್ದು ಅದು ಗೊತ್ತಿಲ್ಲ. ಅವರು ಕೊಡಬಾರ್ದು ಅಂತ ಅಂತಾರಲ್ಲ ಮನೆಯವರು. ರಾಜೀನಾಮೆ ಕೊಡೋಕೆ ಅದು ಹೆಂಗೆ ಸೈಟು ಹಿಂದೆ ಕೊಟ್ಟ ಮೇಲೆ ಯಾಕೆ ರಾಜೀನಾಮೆ ಕೇಳಿದ್ರು ಅವರು? ಈ ಸೈಟು ಅವರು ಅದಕ್ಕೆ ತಪ್ಪಾಗಿದೆ, ಅದಕ್ಕೆ ವಾಪಸ್ ಕೊಟ್ಟರು. ಅದಕ್ಕೆ ತಪ್ಪು ಮಾಡಿದ್ದಾರೆ ಅಂದಮೇಲೆ ರಾಜೀನಾಮೆ ಕೊಡಬೇಕು ಅಂತ BJP ಅವರು JDSನವರೆಲ್ಲ ಹೇಳ್ತಾರೆ. ಅಂತಾರ
ಇವ್ರು ತಪ್ಪು ಮಾಡಿಲ್ವಾ ಇವ್ರು ಕೊಡ್ಬೇಕು ತಾನೆ ಹಾಂ ಇವ್ರದ್ದು ಎತ್ತಿ ಆಡಿದ್ಮೇಲೆ ಇವ್ರು ಕೊಡ್ಬೇಕು ತಾನೆ ಹಂಗಾಯ್ತವ ಯಾವಾರ ಇವ್ರು ಕೊಡಲ್ಲ ರಾಜೀನಾಮೆ. ನೀವು ನೋಡಿದಾಗೆ ಸಹೋದರರಾಗಿ ಆಸ್ತಿ ವಿಚಾರವಾಗಿ ಆಸೆಗಳಿದೆಯಾ ಸಿದ್ದರಾಮಯ್ಯನವ್ರಿಗೆ? ಎಲ್ಲಿ ಎಲ್ಲಾದರೂ ನಾನು ಆಸ್ತಿ ಮಾಡಬೇಕು ಅಥವಾ ಇನ್ನೊಂದು ಊರಲ್ಲಿ ಆಸ್ತಿ ಮಾಡಬೇಕು ಅನ್ನೋದು ಒಂದು ನನಗೆ ಗೊತ್ತಿಲ್ಲ. ಆಸ್ತಿ ವಿಚಾರ ಮಾರಿ ಒಂದು ಗೊತ್ತಿಲ್ಲ ನನಗೆ. ಅಲ್ಲಲ್ಲ ಮಾಡಬೇಕು ಅನ್ನೋ ಇಲ್ಲ ನನಗೆ ಗೊತ್ತಿಲ್ಲ. ನ್ಯಾಯಕ್ಕೆ ಅವ್ರ ದಾಂಡಲ್ಲಿ ಇರ್ತಿದ್ದು ನಾವು ಕೇಳೋಕೆ ನಾನು ಅವ್ರ ಮಾತಾ ಅವರು ನನಗೊಂದು ಗೊತ್ತಿಲ್ಲ. ಅದು ಮಾರಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಅವ್ರು ರಾಜೀನಾಮೆ ಕೊಡಬೇಕು ಅಂತಾರೆ ಅಷ್ಟೇ. ಸುಮ್ಮನೆ ಗೊತ್ತಿದ್ದಿಲ್ಲ ಆಡೋಕ್ಕಾಗಲ್ಲ. ಈಗ ನೀವು ಕೊಡಬೇಕು ಅಂತ ಹೇಳ್ತಾ ಇರೋರ್ಗೆ ಏನು ಹೇಳ್ತೀರಾ? ಕೊಡಬಾರ್ದು ಅಂತ ನಾನು ಇಷ್ಟಪ್ಪ. ಹಾಂ ಏನು ತಪ್ಪು ಮಾಡಿಲ್ಲ, ಏನು ತಪ್ಪು ಮಾಡಿಲ್ಲ, ಯಾಕೆ ಕೊಡಬೇಕು ಅಂತ ಕೇಳೋರು ತಪ್ಪು ಮಾಡಿದರೆ ಅವರು ರಾಜೀನಾಮೆ ಕೊಡಲಿ ಅಂತೀರಾ? ಹಾಂ ಮತ್ತು ಕೊಡ್ಬಿಡು. ಅವರು ಎಲ್ಲ ತಪ್ಪಿಸಾಕಾರ ಕೊಡಲೇಬೇಕಾಯ್ತು ಅವ್ರು ಬೇರೆ ಇವಿಷ್ಟು ಸಿದ್ದೇಗೌಡರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.